ರಾಜ್ಯ ಬಿಜೆಪಿಯಲ್ಲಿ ಮುಂದುವರಿತಾ ಇದೆ ಭಿನ್ನಮತದ ಬಿಕ್ಕಟ್ಟು. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಹಿರಿಯ ನಾಯಕರ ನಡುವೆ ಸಮರ ಇದೆಯಲ್ಲ, ಅದು ದಿನೇ ದಿನೇ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷ ವಿಜಯೇಂದ್ರ ಹಾಗೂ ಇನ್ನಿತರ ಕೆಲವರಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಸೇರಿದಂತೆ ಇನ್ನು ಕೆಲವರ ತಂಡ ಇದೆ. ಆ ಎರಡು ತಂಡದ ಮಧ್ಯೆ ಇರುವಂತಹ ಶೀತಲ ಸಮರ ಮುಂದುವರೆದಿದೆ. ಅಸಮಾಧಾನಿತರ ಬಿಕ್ಕಟ್ಟು ಶಮನಕ್ಕೆ ಈಗ ಸಂಘ ಸಂಧಾನಕ್ಕೆ ಬಂತ. ಭಿನ್ನಮತೀಯರ ಹಾಗೂ ಪಕ್ಷದ ಪ್ರಮುಖರ ನಡುವೆ ಮಾತುಕತೆಗೆ ವೇದಿಕೆ ಸಿದ್ಧ ಮಾಡಲಿಕ್ಕೆ ಆರ್ಎಸ್ಎಸ್ ಎಂಟ್ರಿ ಕೊಡ್ತಾ ಇದೆಯಾ? ರೆಬಲ್ಸ್ ಹಾಗೂ ವಿಜಯೇಂದ್ರ ನಡುವೆ ಆರ್ಎಸ್ಎಸ್ನಿಂದ ಈ ಸಂಧಾನ ಸಭೆ ಅಂತೆ. ಕಳೆದೆರಡು ದಿನಗಳಿಂದ ವಿಜಯೇಂದ್ರ ಜೊತೆ ಸಂಘದ ಕೆಲ ಪ್ರಮುಖರು ಮಾತುಕತೆಯನ್ನ ಮಾಡಿದ್ರಂತೆ. ಮುಂದಿನ ವಾರ ಅಸಮಾಧಾನಿತರ ಜೊತೆ ಸಂಘದ ಪ್ರಮುಖ ನಾಯಕರು ಸಭೆಯಲ್ಲಿ ಭಾಗವಹಿಸ್ತಾರೆ, ಮಾತನಾಡ್ತಾರೆ. ಹೇಳಿ ಕೇಳಿ ವಿಜಯೇಂದ್ರ ವಿರುದ್ಧ ಅಥವಾ ಯಡಿಯೂರಪ್ಪ ಕುಟುಂಬದ ರಾಜಕಾರಣದ ವಿರುದ್ಧ ಮೊದಲಿಂದಲೂ ಕೂಡ ಗುಟುರು ಹಾಕ್ತಾ ಅಥವಾ ಅವರನ್ನು ಪ್ರಬಲವಾಗಿ ವಿರೋಧ ಮಾಡ್ತಾ ಬಂದಿರುವಂಥ ವ್ಯಕ್ತಿ ಅಂದರೆ ಅದು ಬಸನಗೌಡ ಪಾಟೀಲ್ ಯತ್ನಾಳ್. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆಗೆ ಕೆಲವಷ್ಟು ನಾಯಕರು ಪ್ರಬಲವಾಗಿ ಕಾಣಸಿಗ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ. ಇದು ಕಳೆದ ಕೆಲ ದಿನಗಳ ಹಿಂದೆ ನಡೆದಿರುವಂಥ ಒಂದು ಮೀಟಿಂಗ್. ಇದು GM ಸಿದ್ದೇಶ್ವರ್ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ, ಅವರು ಕೂಡ ಅಸಮಾಧಾನಿತರೆ. ಅರವಿಂದ್ ಲಿಂಬಾವಳಿ ಕೂಡ ಪಕ್ಷದ ವಿರುದ್ಧ ಆಗಾಗ ತಮ್ಮ ಅಸಮಾಧಾನಗಳನ್ನು ಹೊರಹಾಕ್ತಾ ಬಂದಿದ್ರು. ರಮೇಶ್ ಜಾರಕಿಹೊಳಿ, ಇನ್ನೊಂದು ಕಡೆ ಸಂತೋಷ್, NR ಸಂತೋಷ್ ಇದ್ದಾರೆ, ಮತ್ತೊಂದು ಕಡೆ BV ನಾಯಕ್ ಇದ್ದಾರೆ. ಹೀಗೆ ಅನೇಕರು ಕೂಡ ಪಕ್ಷದ ವಿರುದ್ಧ ಅಸಮಾಧಾನವನ್ನು ಹೊಂದಿದ್ದಾರೆ. ಈಗ ಮುಂಬರುವ ದಿನಗಳಲ್ಲಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ, ಸಂಘ ಯಾವ ರೀತಿ ಸಂಧಾನ ಮಾಡುತ್ತೆ ಅನ್ನೋದನ್ನು ನೋಡಬೇಕಾಗಿದೆ.